ಏನಿದೆ ಮಾನ್ಯ ಸಭಾಪತಿಯವರೇ, ಎಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ನಡೀತಾ ಇದೆ ಅಲ್ಲಿ ಗೈಡೆನ್ಸ್ ವ್ಯಾಲ್ಯೂ ಫಿಕ್ಸೇಷನ್ ಡಿಸಿ ಅವರು ಮಾಡ್ತಾರೆ ಅನ್ನುವಂತಹದ್ದು ಕಾನೂನು ಹಿಂದಿನಿಂದನೂ ಕೂಡ ಇದೆ. ಹಾಗಾಗಿ ಆ ರೀತಿ ಅದು ಆಗಿದೆ. ಬಟ್ ಎನಿವೆ ಮುಖ್ಯಮಂತ್ರಿಗಳು ಅದಕ್ಕೆ ಸಪರೇಟ್ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ, ನಾಳೆಗೆ ಸಮಯ ಕೊಟ್ಟಿದ್ದಾರೆ. ಇದನ್ನ ಆ ಕಡೆ ಕೆಳಮನೆಯಲ್ಲಿ ಮಾನ್ಯ GT ಪಾಟೀಲ್ರು ಎಲ್ಲರೂ ಕೂಡ ನನ್ನ ಗಮನಕ್ಕೆ ತಂದಿದ್ದಾರೆ. ಅದನ್ನ ನಾವು ಪರಿಶೀಲನೆ ಮಾಡ್ತಾ ಇದ್ದೇವೆ. ಸಕಾರಾತ್ಮಕವಾಗಿ ಆ ವಿಷಯದಲ್ಲಿ ನಾವು ಖಂಡಿತ ಅನ್ಯಾಯ ಆಗೋದಕ್ಕೆ ಅನ್ಯಾಯ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ. ನ್ಯಾಯ ಕೊಡುವಂತ ಪ್ರಯತ್ನವನ್ನ ಖಂಡಿತವಾಗಿ ಅಲ್ಲಿಯೂ ಕೂಡ ಆ ಭಾಗದಲ್ಲೂ ಕೂಡ ಮಾಡ್ತೇವೆ. ಇದಕ್ಕೆ ಎಲ್ಲರೂ ಕೂಡ ಸಹಕಾರ ನೀಡಬೇಕು, ಸದನ ಅಂಗೀಕಾರ ಮಾಡಿಕೊಡ್ಬೇಕು ಅಂತ ತಮ್ಮ ಮುಖಾಂತರ ನಾನು ಮತ್ತೊಮ್ಮೆ ಪ್ರಶ್ನೆ ಏನೆಂದರೆ ವಿಧಾನಸಭೆ ಒಟ್ಟು 2,000 ಕೋಟಿ ಬರುತ್ತೆ ಎಲ್ಲಾ ಸೇರಿದ್ರೆ ಆಗ್ಲೇ ಹೇಳಿದೆ, ಬಹುಶಃ ತಾವಿರ್ಲಿಲ್ಲ. ಈ ಸ್ಟ್ಯಾಂಪ್ ಈಗ ಬಹುತೇಕ ನನ್ನ ಮಾಹಿತಿ ಬಹುತೇಕ ಈ ಸ್ಟ್ಯಾಂಪ್, ಯಾಕಂದ್ರೆ ಫಿಸಿಕಲ್ ಸ್ಟ್ಯಾಂಪ್ ಇಲ್ಲ, ಡಿಜಿಟಲ್ ಸ್ಟ್ಯಾಂಪ್ ಇನ್ನು ಬಹಳ ಕಡಿಮೆ ಇದೆ, ನೆಗ್ಲಿಜಿಬಲ್ ಇದೆ. ಸೊ ಆಲ್ಮೋಸ್ಟ್ ಎಂಟೈರ್ ಅಮೌಂಟ್ ಈಗ ಈ ಸ್ಟ್ಯಾಂಪಿಂಗ್ ಮುಖಾಂತರನೇ. ಆಮೇಲೆ ಕೆಲವರು ನಮ್ಮ ಕಚೇರಿಗೆ ಬಂದು ಕೂಡ ನಮ್ಮ SR ಸೈನ್ ಹಾಕಿದ್ರೆ ಅದು ಕೂಡ ಇಟ್ಸ್ ಆಸ್ ಗುಡ್ ಆಸ್ ಎ ಸ್ಟ್ಯಾಂಪ್ ಓನ್ಲಿ. ನಮ್ಮ SR ಸಿಗ್ನೇಚರ್, ಸೈನು ಸಿಗ್ನೇಚರು ಅದರಲ್ಲಿ ಒಂದಷ್ಟು ಬರ್ತಾ ಇದೆ. ಬಟ್ ನಾವು ಹೇಳ್ಬೋದು ಒಂದು 60-70% ಈ ಸ್ಟ್ಯಾಂಪ್ ಅಲ್ಲೇ ಬರ್ತಾ ಇದೆ. ಪ್ರಶ್ನೆ ಏನೆಂದರೆ ವಿಧಾನಸಭೆಯಿಂದ ಅಂಗೀಕೃತ ರೂಪದಲ್ಲಿರುವ ಪ್ರಹ್ಲಾದ್ ಸೂಚಿಸುತ್ತೇನೆ. ಪ್ರಸ್ತಾವದ ಪರವಾಗಿದ್ದವರು ಹೌದೆಂದು ಸೂಚಿಸಬೇಕು.